prime success for better future. ನಮಸ್ಕಾರ. ಸಾಮಾನ್ಯ ಕನ್ನಡದ ಈ ವಿಶೇಷ ತರಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸಾಮಾನ್ಯ ಕನ್ನಡ ಅಂತ ಹೇಳಿದರೆ ನಿಜಕ್ಕೂ ಕೂಡ ಕನ್ನಡ ಭಾಷೆ ಸಾಮಾನ್ಯವಾದದ್ದಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕಂದರೆ ಭಾರತದ ಅನೇಕ ಪ್ರಾಂತೀಯ ಭಾಷೆಗಳಲ್ಲಿ ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಇಟ್ಟುಕೊಂಡದ್ದು ಕನ್ನಡ. ಅಂತಹ ಹಿನ್ನೆಲೆಯಲ್ಲಿ ಕನ್ನಡ ವಿಶಿಷ್ಟತೆಯನ್ನು ಇಟ್ಟುಕೊಂಡಿದೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ನಾವು ಈ ಕನ್ನಡವನ್ನು ಅಸಾಮಾನ್ಯ ಎನ್ನುವುದಾಗಿ ಪರಿಭಾವಿಸಬೇಕು. ಆ ಹಿನ್ನೆಲೆಯಲ್ಲಿ ಕನ್ನಡದ ಅಧ್ಯಯನ ಸಾಮಾನ್ಯ ರೀತಿಯಲ್ಲಿ ಇರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ವಿಷಯಕ್ಕೆ ಸಾಮಾನ್ಯ ಕನ್ನಡ ಎನ್ನುವುದಾಗಿ ಸಂಬೋಧಿಸಿದ್ದಾರೆ ಎನ್ನುವುದು ನನ್ನ ಆಂಬೋಣ. ಏನೇ ಇರಲಿ, ನಾವು ಮೊದಲಾಗಿ ಯಾವುದೇ ಪರೀಕ್ಷೆ ಅಥವಾ ಯಾವುದೇ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಿದರೂ ಕೂಡ ನಾವು ಮೊದಲಾಗಿ ತಿಳಿದುಕೊಳ್ಬೇಕಾದ್ದು ಜ್ಞಾನವನ್ನು. ಆ ಜ್ಞಾನ ನಮಗೆ ಇದ್ದಾಗ ಮಾತ್ರ ಆ ಪರೀಕ್ಷೆಗಿಂತ ಮಿಗಿಲಾದಂತಹ ಸಾಧನೆಗೆ ನಮ್ಮ ಈ ಕನ್ನಡ ಭಾಷೆಯನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮೊದಲಾಗಿ ತಿಳಿದುಕೊಳ್ಬೇಕಾದ್ದು ಏನು ಅಂತ ಹೇಳಿದರೆ ಕನ್ನಡ ಎಂದರೇನು ಎನ್ನುವುದಾಗಿ. ಕನ್ನಡ ಅಂತ ಹೇಳಿದರೆ ಸಾಮಾನ್ಯವಾಗಿ ತಿಳಿದುಕೊಳ್ಳುವುದು ಎಲ್ಲರ ಒಂದೇ ಒಂದು ಉತ್ತರ ಅಂತ ಹೇಳಿದರೆ ಒಂದು ಭಾಷೆಗೆ ಆ ಹೆಸರು. ಆದರೆ ನನ್ನ ಪ್ರಶ್ನೆ ಕನ್ನಡ ಎಂದರೇನು ಎನ್ನುವಂತಹ ಆ ಪ್ರಶ್ನೆ ಬಂದದ್ದು ಆ ಹಿನ್ನೆಲೆಯಲ್ಲಿ ಅಲ್ಲ. ಕನ್ನಡ ಅಂತ ಹೇಳಿದರೆ ಅದಕ್ಕೊಂದು ತನ್ನದೇ ಆದಂತಹ ಅರ್ಥ ಇದೆ. ಆ ಅರ್ಥದ ಹಿನ್ನೆಲೆಯಲ್ಲಿ ಆ ಭಾಷೆಗೆ ಆ ಶಬ್ದದ ಹೆಸರು ಸೂಚಿಸಲಾಗಿದೆ. ಆದ್ದರಿಂದ ಅದನ್ನು ನಾವು ತಿಳಿದುಕೊಳ್ಬೇಕು. ಆದ್ದರಿಂದ ಸಾಮಾನ್ಯ ಕನ್ನಡದಲ್ಲಿ ಮೊದಲಾಗಿ ತಿಳಿದುಕೊಳ್ಬೇಕಾದಂತಹ ಬಹುಮುಖ್ಯ ಅಂಶ ಅಂದರೆ ಕನ್ನಡ ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಬೇಕು. ಕನ್ನಡ ಅಂದರೆ ಏನು? ಹಾಗಾದರೆ ಯಾವತ್ತೂ ಕೂಡ ನಾವು ಇಡೀ ಭಾರತದಲ್ಲಿ ನಾವು ನೋಡ್ತಾ ಹೋದಾಗ ಅಥವಾ ಜಗತ್ತಿನ ಎಲ್ಲ ನಾಗರಿಕತೆಯನ್ನು ನೋಡ್ತಾ ಹೋದಾಗ ನಾವು ತಿಳಿದುಕೊಳ್ಳಬೇಕಾದದ್ದು ಬಹಳ ಮುಖ್ಯವಾದಂತಹ ಅಂಶ ಯಾವುದು ಅಂತ ಹೇಳಿದರೆ ಎಲ್ಲ ನಾಗರಿಕತೆಗಳು ಕೂಡ ಒಂದು ನದಿ ಬಯಲಿನಲ್ಲಿ ಅದು ಹುಟ್ಟುತ್ತಾ ಸಾಗಿತ್ತು. ಆದ್ದರಿಂದ ಅದು ಸಿಂಧೂ ನಾಗರಿಕತೆ ಇರಬಹುದು ಅಥವಾ ನೈಲ್ ನಾಗರಿಕತೆ ಇರಬಹುದು, ಹರಪ್ಪ ಮೊಹಂಜಾದಾರೋ ನಾಗರಿಕತೆಗಳು ಇರಬಹುದು. ಇವೆಲ್ಲವೂ ಕೂಡ ನದಿ ತಟದಲ್ಲಿ ಉದ್ಭವಿಸಿತು. ಹಾಗಾದರೆ ನಾಗರಿಕತೆ ನದಿ ತಟದಲ್ಲಿಯೇ ಯಾಕೆ ಉದ್ಭವಿಸಿತು? ಅಲ್ಲಿರುವಂತಹ ಜೀವಗಳಿಗೆ ಅಥವಾ ಮನುಷ್ಯರಿಗೆ ಬೇಕಾದಂತಹ ನೀರು ಬಹಳ ಪ್ರಮುಖವಾಗಿ ಇತ್ತು. ಆದ್ದರಿಂದ ಅಲ್ಲಿಯ ಜೀವನವನ್ನು ಆರಂಭಿಸಿದ್ರು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಕನ್ನಡ ಭಾಷೆಯ ಅಥವಾ ಕನ್ನಡ ಎನ್ನುವಂತಹ ಶಬ್ದದ ಅರ್ಥವನ್ನು ನಾವು ಅವಲೋಕಿಸುತ್ತಾ ಸಾಗಿದಾಗ ಬಹಳ ಮುಖ್ಯವಾಗಿ ನಮಗೆ ತಿಳಿದುಕೊಳ್ಳಬೇಕಾದದ್ದು ಏನು ಅಂತ ಹೇಳಿದರೆ ಈಗ ನಾವು ಕರೆಯುವಂತಹ ಕರ್ನಾಟಕ ಎನ್ನುವಂತಹ ಈ ನಾಡು ಕಪ್ಪು ಮಣ್ಣಿನಿಂದ ಆವೃತವಾದಂತಹ ಭೂಪ್ರದೇಶವನ್ನು ಹೊಂದಿದೆ. ನಮಗೆ ಇಡೀ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಕರಾವಳಿಯ 2 ಜಿಲ್ಲೆಗಳು, ಉಡುಪಿ, ಮಂಗಳೂರು ಅಥವಾ ಉತ್ತರ ಕನ್ನಡದ ಸ್ವಲ್ಪ ಭಾಗ. ಈ ಭಾಗ ಅಂದರೆ ಕರಾವಳಿಯ ಸಮೀಪದ ಸ್ವಲ್ಪ ಭಾಗ ಮಾತ್ರ ಕೆಂಪು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣಿನಿಂದ ಕೂಡಿದೆ. ಆದರೆ ಇಡೀ ಕರ್ನಾಟಕದ ಬಹುಭಾಗ ಸುಮಾರು 70ರಿಂದ 80% ಭೂಭಾಗ ಕಪ್ಪು ಮಣ್ಣಿನಿಂದ ಆವೃತ ಆಗಿದೆ. ಶಿವಮೊಗ್ಗಕ್ಕೆ ಹೋದರೆ ನಿಮಗೆ ಅಲ್ಲಿ ಸಿಗೋದು ಕಪ್ಪು ಮಣ್ಣು, ಸಾಗರಕ್ಕೆ ಹೋದರೆ ಕಪ್ಪು ಮಣ್ಣು, ಗಂಗಾವತಿಗೆ ಹೋದರೆ ಕಪ್ಪು ಮಣ್ಣು, ಗದಗಕ್ಕೆ ಕಲಬುರಗಿಗೆ ಹೋದರೆ ಕಪ್ಪು ಮಣ್ಣು. ಯಾಕೆ? ಬೆಂಗಳೂರಿಗೆ ಹೋದರೂ ಕೂಡ ಅಲ್ಲಿ ಸಿಗುವಂಥದ್ದು ನಿಮಗೆ ಕಪ್ಪು ಮಣ್ಣು. ಆದ್ದರಿಂದ ಕಪ್ಪು ಮಣ್ಣುಗಳನ್ನು ಆಶ್ರಯಿಸಿಕೊಂಡು ಹುಟ್ಟಿದಂತಹ ನದಿಗಳು ಕಪ್ಪು ನೀರನ್ನು ಹೊಂದುತ್ತಾ ಪ್ರವಹಿಸುತ್ತಾ ಸಾಗ್ತಾ ಇತ್ತು. ಇಂತಹ ಹಿನ್ನೆಲೆಯಲ್ಲಿ ಕಪ್ಪು ಮಣ್ಣಿನಿಂದ ಆವೃತವಾದಂತಹ ನದಿ ಪ್ರದೇಶದ ಜನರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಬಳಸಿದಂತಹ ಭಾಷೆಗೆ ಕನ್ನಡ ಅಂತ ಆಯಿತು. ಅಂದರೆ ಕನ್ನಡ ಆಗಬೇಕಿತ್ತಲ್ಲ, ಅದು ಯಾಕೆ? ಕಪ್ಪು ಮಣ್ಣಿನಿಂದ ನದಿಗಳ ಆವೃತವಾಗಿರುವಂತಹ ಭೂಪ್ರದೇಶದ ಜನರ ಭಾಷೆಯ ಆ ಭಾವಕ್ಕೆ ಕನ್ನಡ ಎನ್ನುವುದಾಗಿ ಉಂಟಾಯಿತು. ನದ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ನದಿ ಎನ್ನುವಂತಹ ಅರ್ಥ. ಆದ್ದರಿಂದ ಕಪ್ಪು ನದಗಳ ಬೀಡು ಅದು ಕನ್ನಡ ನಾಡು. ಆ ಕನ್ನಡ ನಾಡಿನ ಆ ಭಾಷೆಗೆ ಆ ಹಿನ್ನೆಲೆಯಲ್ಲಿ ಕನ್ನಡ ಎನ್ನುವಂತಹ ಆ ಶಬ್ದ ಹೆಸರಿಗೆ ಸೂಕ್ತವಾಗಿ ಸರಿ ಹೊಂದುತ್ತಾ ಸಾಗಿ ಬಂದಿದೆ. ಆದ್ದರಿಂದ ಇಂತಹ ಬಹಳ ಪ್ರಮುಖವಾದಂತಹ ಅಂಶವನ್ನು ನಾವು ತಿಳಿದುಕೊಳ್ಳುತ್ತಾ ಸಾಮಾನ್ಯ ಕನ್ನಡದತ್ತ ನಾವು ಹೋಗಬೇಕು. ನಮಗೆಲ್ಲ ಒಂದು ಸಾಮಾನ್ಯವಾದಂತಹ ಒಂದು ಜ್ಞಾನ ಇದೆ. ಏನು ಅಂತ ಹೇಳಿದರೆ ಒಂದು ಭಾಷೆ ಗೊತ್ತಿದ್ದ ತಕ್ಷಣ ನಮಗೆ ಆ ಭಾಷೆಯ ಎಲ್ಲ ಅಂಶಗಳು ಗೊತ್ತಿದೆ ಎನ್ನುವಂಥದ್ದೊಂದು ನಮ್ಮ ನಂಬಿಕೆ ಇದೆ. ಆದರೆ ಒಂದು ಭಾಷೆಯನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ಜೀವನ ಪರ್ಯಂತ ನಾವು ಅದರ ಕುರಿತಾದಂತಹ ಅಧ್ಯಯನವನ್ನು ಅವಲೋಕನವನ್ನು ಮಾಡ್ತಾ ಸಾಗಬೇಕು. ಇಲ್ಲಂತಾದರೆ ಖಂಡಿತವಾಗಿಯೂ ಕೂಡ ಒಂದು ಭಾಷೆಯನ್ನು ಆಮೂಲಾಗ್ರವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಒಂದು ಭಾಷೆಯಲ್ಲಿ ಅಷ್ಟು ಪ್ರಮುಖವಾದಂತಹ ಬಹಳಷ್ಟು ಅಂಶಗಳು ಇವೆ.
ಆ ಹಿನ್ನೆಲೆಯಲ್ಲಿ ನಾವು ಕನ್ನಡ ಭಾಷೆಯನ್ನು ಅರ್ಥಾತ್ ಸಾಮಾನ್ಯ ಕನ್ನಡವನ್ನು ಅಧ್ಯಯನ ಮಾಡುತ್ತಾ ಸಾಗಿದಾಗ ಅಥವಾ ಪರೀಕ್ಷಾ ಹಿನ್ನೆಲೆಯಲ್ಲಿ ಅದನ್ನು ಅಧ್ಯಯನ ಮಾಡ್ತಾ ಹೋಗುವಾಗ ಕನ್ನಡ ಭಾಷೆ ಅದು ಹುಟ್ಟಿದಂತಹ ಅಂಶವನ್ನು ತಿಳಿದುಕೊಳ್ಳುತ್ತಾ ಅದರ ಒಳಗಿರುವ ಅಂಶಗಳ ಗಟ್ಟಿ ಅಂಶಗಳನ್ನು ನಾವು ತಿಳಿಯುತ್ತಾ ಸಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ಭಾಷೆ ಯಾಕೆ ಹುಟ್ಟಿತು ಅಂತ ಹೇಳಿದರೆ ಭಾವಗಳನ್ನು ಪ್ರತಿಫಲನಗೊಳಿಸಲಿಕ್ಕೆ ಅಥವಾ ಭಾವಗಳನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕಾಗಿ ಒಂದು ಭಾಷೆ ಹುಟ್ಟಿತು. ಕೆಲವಷ್ಟು ಆಂಗಿಕ ಅಭಿನಯಗಳಿಂದ ಅಂದರೆ ಕುರುಡರು ಕಿವುಡರು ಮಾತಾಡುವಂತಹ ಆಂಗಿಕ ಅಭಿನಯಗಳಿಂದಲೂ ಕೂಡ ಒಂದು ಭಾಷೆಯನ್ನು ನಾವು ತಿಳಿಯುತ್ತಾ ಸಾಗಬಹುದು. ಆದರೆ ಅದು ಪರಿಪೂರ್ಣವಾದಂತಹ ಅಂಶವನ್ನು ಅದು ಹೊಂದಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಏನು ಅಂತ ಹೇಳಿದರೆ ಭಾಷೆಗೆ ಬರೀ ಆಂಗಿಕವಾದಂತಹ ಅಂಶಗಳಷ್ಟೇ ಪೂರ್ಣತೆಯನ್ನು ಕೊಡೋದಿಲ್ಲ. ಅದರ ಒಳಗಡೆ ಒಂದಷ್ಟು ಅಕ್ಷರಗಳು ಲಿಪಿಗಳು ಜೊತೆಗೆ ಅದರಲ್ಲಿ ಪ್ರಮುಖವಾದಂತಹ ವ್ಯಾಕರಣ ಅಂಶಗಳನ್ನು ನಾವು ತಿಳಿದುಕೊಳ್ಳುತ್ತಾ ಸಾಗಬೇಕು. ಇಂತಹ ಈ ಅಂಶಗಳನ್ನೆಲ್ಲ ನಾವು ಅಧ್ಯಯನ ಮಾಡುತ್ತಾ ಸಾಗಿದಾಗ ದೊರಕುವಂಥದ್ದೇ ಒಂದು ಭಾಷೆಯ ಆಮೂಲಾಗ್ರವಾದಂತಹ ವಿಚಾರ, ಒಂದು ಸ್ಪಷ್ಟವಾದಂತಹ ಪರಿಚಯ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯ ಕನ್ನಡದ ಹಿನ್ನೆಲೆಯಲ್ಲಿ ಜೊತೆಗೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಕನ್ನಡವನ್ನು ನಾವು ಅಧ್ಯಯನ ಮಾಡ್ತಾ ಹೋಗಬೇಕು. ಆ ಅಧ್ಯಯನಕ್ಕಾಗಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಪ್ರಮುಖವಾದಂತಹ ಪಠ್ಯಭಾಗಕ್ಕೆ ನನ್ನ ಪ್ರವೇಶ. ಕನ್ನಡ ಅಂತ ಹೇಳಿದರೆ ಅಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಒಂದಷ್ಟು ಅಕ್ಷರಗಳು. ಅಕ್ಷರ ಎನ್ನುವಂಥದ್ದು ಕನ್ನಡಕ್ಕೆ ಹೇಗೆ ಸಂಸ್ಕೃತ ತಾಯಿ ಭಾಷೆಯೋ ಅಂತೆಯೇ ಅಕ್ಷರಗಳಿಗೂ ಕೂಡ ಆ ಅಕ್ಷರ ಎನ್ನುವಂತಹ ಶಬ್ದಕ್ಕೂ ಕೂಡ ಸಂಸ್ಕೃತ ಭಾಷೆಯೇ ತಾಯಿ ಭಾಷೆ ಅರ್ಥಾತ್ ಮಾತೃಭಾಷೆ. ಅಕ್ಷರ ಅಂತ ಹೇಳಿದರೆ ಶಾಶ್ವತವಾದದ್ದು ಎನ್ನುವಂತಹ ಅರ್ಥ. ಕ್ಷರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ನಾಶವಾಗುವಂಥದ್ದು ಅಂತ ಅರ್ಥ. ಯಾವುದು ನಾಶವಾಗುವುದಿಲ್ಲವೋ ಅದು ಅಕ್ಷರ. ಆದ್ದರಿಂದಲೇ ನಮ್ಮ ಎಲ್ಲ ಭಾವನೆಗಳನ್ನು, ನಮ್ಮ ಸಾಧನೆಗಳನ್ನು, ನಮ್ಮ ಎಲ್ಲ ಚಿಂತನೆಗಳನ್ನು ಬರೆದಿಡುವಂತಹ ಕ್ರಮ ಅಂದರೆ ಅದನ್ನು ಅಕ್ಷರ ರೂಪಕ್ಕೆ ಇಳಿಸುವಂತಹ ಪ್ರಯತ್ನ ಬಂತು. ಅಂದರೆ ಅಕ್ಷರ ರೂಪಕ್ಕೆ ಇಳಿಸುವುದು ಅಂತ ಹೇಳಿದರೆ ನಮ್ಮ ಕೃತಿಗಳನ್ನು, ನಮ್ಮ ಚಿಂತನೆಗಳನ್ನು, ನಮ್ಮ ಮಂಥನಗಳನ್ನು, ನಮ್ಮ ಬರವಣಿಗೆಯನ್ನು, ನಮ್ಮ ಬರೆಹಗಳನ್ನು ಶಾಶ್ವತವಾಗಿಸುವುದು ಎನ್ನುವಂತಹ ಅರ್ಥ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಅಕ್ಷರ ಎನ್ನುವಂತಹ ಅರ್ಥ. ಇಂತಹ ಹಿನ್ನೆಲೆಯಲ್ಲಿ ಅಕ್ಷರಗಳು ಇವೆ. ನಾನು ಆರಂಭದಲ್ಲಿಯೇ ಹೇಳಿದೆ, ಕನ್ನಡ ಭಾಷೆ ಎನ್ನುವಂಥದ್ದು ಒಂದು ವಿಶಿಷ್ಟವಾದಂತಹ ಭಾಷೆ ಅಂತ. ಈ ವಿಶಿಷ್ಟವಾದಂತಹ ಭಾಷೆಗೆ ಬಹಳ ಪ್ರಮುಖವಾದಂತಹ ಗಟ್ಟಿಮೆಟ್ಟೆಲೆ ಅಥವಾ ಆಧಾರ ಸ್ತಂಭವೇ ಕನ್ನಡದಲ್ಲಿರುವಂತಹ ಅಕ್ಷರಗಳು. ಎಲ್ಲ ಭಾಷೆಗಳಲ್ಲೂ, ಯಾಕಂದರೆ ದ್ರಾವಿಡ ಭಾಷೆಯ ಗುಂಪಿನಲ್ಲಿ ಬರುವಂತಹ ಕನ್ನಡ ಭಾಷೆಯ ಉಳಿದ 4 ದ್ರಾವಿಡ ಭಾಷೆಗಳಿಗೆ ಇಷ್ಟು ಪರಿಣಾಮಕಾರಿಯಾದಂತಹ ವ್ಯಾಕರಣದ ಗಟ್ಟಿತನ ಇಲ್ಲ. ಅದು ಇರುವುದು ಕನ್ನಡ ಭಾಷೆಗೆ ಮಾತ್ರ. ಆ ಹಿನ್ನೆಲೆಯಲ್ಲಿ ನಾವು ಕನ್ನಡವನ್ನು ಅಧ್ಯಯನ ಮಾಡ್ತಾ ಸಾಗಬೇಕು. ಕನ್ನಡದಲ್ಲಿ ಮೊದಲಾಗಿ ಇರುವಂಥದ್ದು ಸ್ವರಗಳು ಎನ್ನುವಂತಹ ಅಕ್ಷರಗಳು ಇವೆ. ಅಂದರೆ ಸ್ವರಗಳು. ಇದಕ್ಕೆ ಸ್ವರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ ಅದನ್ನು ಪರಿಪೂರ್ಣವಾದಂತಹ ಅಕ್ಷರದ ಹಿನ್ನೆಲೆಯಲ್ಲಿ ಅಂದರೆ ಲಿಪಿಯ ಹಿನ್ನೆಲೆಯಲ್ಲಿ ನಾವು ಉಚ್ಚರಿಸ್ತೇವೆ. ಅದಕ್ಕಾಗಿ ಅದನ್ನು ಸ್ವರಗಳು ಎನ್ನುವುದಾಗಿ ಕರೀತೇವೆ. ಈ ಸ್ವರಗಳು ಕನ್ನಡದಲ್ಲಿ 13 ಇವೆ. 13 ಅದು ನಾವೆಲ್ಲ 1ನೆಯ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದು. ಇದು ಈ ಸಾಮಾನ್ಯ ಕನ್ನಡದಲ್ಲಿ ಬಹಳ ಪ್ರಮುಖವಾದದ್ದು. ನಾವೆಲ್ಲ ಕಲಿತಿರುವಂತಹ ಅಂಶಗಳೇ ಮತ್ತೆ ಅದು ಪುನರಪಿ ನಾನು ಹೇಳ್ತಾ ಹೋದರೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಅದು ಅಷ್ಟೇ ಪ್ರಮುಖವಾದದ್ದು. ಅ ಆ ಇ ಈ ಉ ಋ ಎ ಎ ಐ ಓ ಓ ಔ ಅಂ ಅಹ ಇವೆಲ್ಲವೂ ಕೂಡ ಸ್ವರಾಕ್ಷರದ ಆರಂಭದ ಅಕ್ಷರಗಳು. ಆದ್ದರಿಂದ ಇಲ್ಲಿ ನಾವು ಆದಿಂದ ಸಾಮಾನ್ಯವಾಗಿ ಔ ತನಕ ಇರುವಂತಹ ಸುಮಾರು 13 ಅಕ್ಷರಗಳನ್ನು ನಾವು ಸ್ವರಗಳು ಎನ್ನುವುದಾಗಿ ಕರೀತೇವೆ. ಆದ್ದರಿಂದ ಇಲ್ಲಿ ಈ ಕನ್ನಡದ ಶಬ್ದಗಳ ಈ ಸ್ವರಗಳು ಹುಟ್ಟಿದಂತಹ ಹಿನ್ನೆಲೆಯೂ ಕೂಡ ಬಹಳ ಮುಖ್ಯವಾದದ್ದು. ವೈಜ್ಞಾನಿಕವಾದಂತಹ ಸಂಶೋಧನೆಯಿಂದ ದೃಢಪಟ್ಟಿದ್ದಂತಹ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಕನ್ನಡದಲ್ಲಿ ಬರುವಂತಹ ಅ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ ಎನ್ನುವಲ್ಲಿಯ ಈ ಇಷ್ಟೂ ಅಕ್ಷರಗಳು ಕೂಡ ಮನುಷ್ಯನ ದೇಹದ ಒಳಭಾಗದಿಂದ ಅಂದರೆ ಕಂಠದಿಂದ ಹೊರಮುಖವಾಗಿ ಒಂದೊಂದೇ ಅಕ್ಷರಗಳು ಬರ್ತಾ ಹೋಗ್ತವೆ. ಇದನ್ನು ನಾವು ಬಹಳ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದ್ದು. ಯಾಕಂದರೆ ಬಾಯಿಯಿಂದ ಮುಚ್ಚಿ ಒಳಗೆ ಹೋಗುವಂಥದ್ದಲ್ಲ, ಒಳಗಿನಿಂದ ಭಾವನೆಗಳು
ಪ್ರಕಟವಾಗುವಂತಹ ರೂಪಕ್ಕೆ ಭಾಷೆ ಎನ್ನುವಂತಹ ಹೆಸರು. ಆ ಭಾಷೆಯ ಹಿನ್ನೆಲೆಯಲ್ಲಿಯೇ ಅಕ್ಷರಗಳು ಕೂಡ ಉಂಟಾಗುತ್ತಾ ಹೋಗಿದ್ದು ಬಹಳ ಪ್ರಮುಖವಾದಂತಹ ಅಂಶ. ನಾವು ಗಮನಿಸಿ, ಆ ಎನ್ನುವಾಗ ನಾವು ಕಂಠದ ಆರಂಭದಿಂದ ಅಡಿಯಿಂದ ಆರಂಭಿಸ್ತೇವೆ. ಆ ಅಂತ ಹೇಳುವಾಗ ಮತ್ತೆ ಸ್ವಲ್ಪ ಹೊರಮುಖಕ್ಕೆ ಬರ್ತೇವೆ. ಆ ಈ ಹೇಳುವಾಗ ಬಾಯಿಯ ತುದಿಯತ್ತ ಬರ್ತೇವೆ. ಈ ದೀರ್ಘಾಕ್ಷರ, ಆ ನಂತರ ಊ ಎನ್ನುವಾಗ ಮತ್ತೆ ಬಾಯಿಯಿಂದ ಹೊರಮುಖಕ್ಕೆ ಬರ್ತೇವೆ. ಹೀಗೆ ಆ ಈ ಉ ಋ ಎ ಐ ಓ ಔ ಎನ್ನುವಂತಹ ಈ ಎಲ್ಲ ಅಕ್ಷರಗಳು ಕೂಡ ಒಳಗಿನಿಂದ ಹೊರಗೆ ಬರುವಂತಹ ರೀತಿಯಲ್ಲಿ ಇವೆ. ಈ ಹಿನ್ನೆಲೆಯಲ್ಲಿಯೇ ಅದಕ್ಕೆ ವೈಜ್ಞಾನಿಕವಾದಂತಹ ಶ್ರೇಷ್ಠತೆ ಲಭಿಸಿರುವಂಥದ್ದು. ಇಂತಹ ಈ ವೈಜ್ಞಾನಿಕವಾದಂತಹ ಶ್ರೇಷ್ಠತೆ ಲಭಿಸಿರುವಂತಹ ಈ ಕನ್ನಡದ 13 ಅಕ್ಷರಗಳನ್ನು ನಾವು ಸ್ವರಗಳು ಎನ್ನುವುದಾಗಿ ಕರೀತೇವೆ. ಈ ಸ್ವರಗಳ ಅನಂತರದಲ್ಲಿ ಬರುವಂಥದ್ದು, ಅವು ಆದ ತಕ್ಷಣ ಬರುವಂತಹ 2 ಅಕ್ಷರಗಳು ಅಂ ಮತ್ತು ಅಹ ಎನ್ನುವಂಥದ್ದು. ಇದನ್ನ ಕನ್ನಡದಲ್ಲಿ ಯೋಗವಾಹಕಗಳು ಎನ್ನುವುದಾಗಿ ಕರೀತೇವೆ. ನಾವು ಗಮನಿಸಬೇಕಾದಂತಹ ಅಂಶ, ಸ್ವರಗಳು ಒಂದು ಬಹಳ ಪ್ರಮುಖವಾಗಿ ಇರುವಂಥದ್ದು. ಸ್ವರಗಳು, ಆ ಸ್ವರಗಳ ಅನಂತರದಲ್ಲಿ ನಾವು ಬರೆಯುವಂಥದ್ದು ಯೋಗವಾಹಕಗಳು ಎನ್ನುವುದಾಗಿ. ಸ್ವರಗಳು ಅನಂತರದಲ್ಲಿ ಯೋಗವಾಹಕಗಳು, ಯೋಗವಾಹಗಳು ಎನ್ನುವುದಾಗಿ ಕರೀತೇವೆ. ಯೋಗವಾಹ, ಇಲ್ಲಿ ನಾವು ತಿಳಿದುಕೊಳ್ಬೇಕಾದಂತಹ ಬಹಳ ಮುಖ್ಯವಾದಂತಹ ಅಂಶ ಯಾವುದು ಅಂತ ಹೇಳಿದರೆ, ಸ್ವರಗಳು 13, ಯೋಗವಾಹಗಳು, ಇದನ್ನು ಯೋಗವಾಹಕಗಳು ಎನ್ನುವುದಾಗಿಯೂ ಕರೀತಾರೆ. ಯೋಗವಾಹ ಎನ್ನುವಂಥದ್ದು ಪರಿಪೂರ್ಣವಾದಂತಹ ಶಬ್ದ. ಅದನ್ನು ಯಾಕೆ ಎನ್ನುವುದನ್ನು ನಾನು ಮತ್ತೆ ಹೇಳ್ತೇನೆ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.